ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ರೋಶಾ ಡಿಸೈನ್ ಹೊಸದಾಗಿರೋದು ಹೇಳ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಈ ಡಿಸೈನ್ ಹಾಕೋದಕ್ಕೆ ನಾನು 2 ಕಲರ್ ಥ್ರೆಡ್ನ ಯೂಸ್ ಮಾಡ್ಕೊಂಡಿದ್ದೀನಿ. 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಹಾಕೋದು ಅಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಫಸ್ಟ್ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಅದರ ಪಕ್ಕದಲ್ಲೇ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ 2 ಚೈನ್ ಹಾಕೊಳ್ಳೋಣ. 1 2 ಚೈನ್ ಹಾಕೊಂಡ್ಮೇಲೆ ಗ್ಯಾಪ್ ನೋಡಿ ಎಲ್ಲಿಗಾಗುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 2 ಚೈನ್ 1 2 ಚೈನ್ ಹಾಕೊಂಡಾದ್ಮೇಲೆ ಮತ್ತೆ ಇದು ಕೂಡ ಅಷ್ಟೇ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಇವಾಗ 1 2 ಚೈನ್ ಮತ್ತೆ ಒಂದು ಲಾಕ್. ಮತ್ತೆ ಇವಾಗ 1 2 ಚೈನ್ ಹಾಕೊಳ್ಳೋಣ. ಮತ್ತು ಗ್ಯಾಪ್ ನೋಡಿಕೊಂಡು ಸೀರೆಗೆ ಲಾಕ್ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ 5 ಸಿಂಗಲ್ ಕ್ರೋಶೆ ಆಯಿತು, ಅಥವಾ 5 ಲಾಕ್ ಮಾಡಿಕೊಂಡೆ. 2 ಚೈನ್ 2 ಚೈನ್ 2 ಚೈನ್ 2 ಚೈನ್ ನೋಡಿ 5 ಟೈಮ್ಸ್ ಸಿಂಗಲ್ ಕ್ರೋಶೆ ಆಯಿತು. ಇವಾಗ ಏನು ಮಾಡ್ಕೊಳ್ಳೋಣ, 6 ಚೈನ್ ಹಾಕೊಳ್ಳೋಣ. 1 2 3 4 5 6 ಚೈನ್ ಹಾಕೊಂಡಾದ್ಮೇಲೆ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ. ಸೀರೆನ ಟರ್ನ್ ಮಾಡ್ಕೊಂಡಾದ್ಮೇಲೆ 2 ಚೈನ್ದು 2 ಗ್ಯಾಪ್ ಆದಮೇಲೆ ಏನೋ ಒಂದು ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅಲ್ಲಿಗೆ ಈ 6 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಲಾಕ್ ಮಾಡ್ಕೊಂಡಾದ್ಮೇಲೆ ಅದ್ರ ಪಕ್ಕದಲ್ಲೇ 2 ಚೈನ್ ಕಾಣ್ತಾ ಇದೆಯಲ್ಲ ಅಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಇವಾಗ ಟರ್ನ್ ಮಾಡ್ಕೊಳ್ಳಿ ಸೀರೆನ. ಈ 6 ಚೈನ್ಗೆ ನಾನಿಲ್ಲಿ ಡಬಲ್ ಕ್ರೋಶೆ ಹಾಕ್ತಾ ಹೋಗ್ತೀನಿ. ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ಕೊಳ್ಳಿ. ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ಕೊಂಡು 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ಎರಡನ್ನು ಒಂದು ಡಬಲ್ ಕ್ರೋಶೆನ ನಾನಿಲ್ಲಿ ಟೋಟಲಾಗಿ 12 ಟೈಮ್ಸ್ ಹಾಕ್ತಾಯಿದ್ದೀನಿ 6 ಚೈನ್ ಗ್ಯಾಪಲ್ಲಿ. ಟ್ವೆಲ್ ಟೈಮ್ಸ್ ಡಬಲ್ ಕ್ರೋಶೆ ಆಯಿತು ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, 12 ಟೈಮ್ಸ್ ಡಬಲ್ ಕ್ರೋಶೆ ಆದಮೇಲೆ ಗ್ಯಾಪ್ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸೀರೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 2 ಚೈನ್ ಆದಮೇಲೆ ಗ್ಯಾಪ್ ಎಲ್ಲಿಗಾಗುತ್ತೋ ಅಲ್ಲಿಗೆ ಲಾಕು, ಮತ್ತೆ 2 ಚೈನ್ ಮತ್ತು 2 ಚೈನ್ 1 2 ಎಲ್ಲಿಗಾಗುತ್ತೋ ಅಲ್ಲಿಗೆ ಮತ್ತೆ ಲಾಕ್. ಫ್ರೆಂಡ್ಸ್, ನೋಡಿಲಿ ಒಂದು ಆರ್ಚ್ ಆದಮೇಲೆ ನಾನಿಲ್ಲಿ 10 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. 10 ಟೈಮ್ಸ್ ಸಿಂಗಲ್ ಕ್ರೋಶೆ ಅಂತಂದರೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನ್, ಆ ರೀತಿಯಾಗಿ ನಾನಿಲ್ಲಿ 10 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, 10 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕೊಂಡಾದ್ಮೇಲೆ ಇವಾಗ ಮತ್ತೆ 6 ಚೈನ್ ಹಾಕೊಳ್ಳೋಣ. 1 2 3 4 5 6
6 ಚೈನ್ ಆದಮೇಲೆ ಸೀರೆನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಈ 2 ಚೈನ್ದು 2 ಗ್ಯಾಪ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಅದಾದಮೇಲೆ ಸೀರೆನ ಸೀದಾ ಮಾಡಿಕೊಂಡು 2 ಚೈನ್ ಹಾಕೊಂಡಾದ್ಮೇಲೆ ಡಬಲ್ ಕ್ರೋಶೆ. 6 ಚೈನ್ ಗ್ಯಾಪಲ್ಲಿ 12 ಟೈಮ್ಸ್ ಡಬಲ್ ಕ್ರೋಶೆ ಹಾಕೊಳ್ಳೋಣ. ಫ್ರೆಂಡ್ಸ್ 12 ಟೈಮ್ಸ್ ಡಬಲ್ ಕ್ರೋಶೆ ಆಯಿತು. ಅದಾದಮೇಲೆ ಗ್ಯಾಪ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಸೀರೆಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇವಾಗ 2 ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶೆ. ಅದೇ ರೀತಿ ಆರ್ಚ್ ಆದಮೇಲೆ 10 ಟೈಮ್ಸ್ ಈ ರೀತಿ ಮಾಡ್ಕೋಬೇಕಾಗತ್ತೆ. 2 ಚೈನು ಒಂದು ಸಿಂಗಲ್ ಕ್ರೋಶೆನ 10 ಟೈಮ್ಸ್ ರೀತಿಯಾಗಿ ಕೌಂಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಸೇಮ್ ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಫ್ರೆಂಡ್ಸ್, ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಇವಾಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಎಲ್ಲಿ ಲಾಕ್ ಮಾಡಿರ್ತೀವಲ್ಲ ಅದೇ ಗ್ಯಾಪ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಬೇರೆ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಥ್ರೆಡ್ನ ಯೂಸ್ ಮಾಡ್ಕೊಳ್ಳಿ. ಟೂ ಚೈನ್ ಹಾಕಿರ್ತೀವಲ್ಲ ಅಲ್ಲೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ 2 ಚೈನ್ ಗ್ಯಾಪಲ್ಲಿ. ನೆಕ್ಸ್ಟ್ ಚೈನ್ ಇರುತ್ತಲ್ಲ ಆ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದನೇ ಆರ್ಚ್ಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಡಿಸೈನ್ನ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಹಾಫ್ ಡಬಲ್ ಕ್ರೋಶೆ. ಫ್ರೆಂಡ್ಸ್, ಹಾಫ್ ಡಬಲ್ ಕ್ರೋಶೆ ಅಂದರೆ ನೀಡಲ್ ಮೇಲ್ಗಡೆ ಒಂದು ಥ್ರೆಡ್ನ ಸುತ್ಕೊಳ್ಳಿ. ಚೈನ್ ಕಾಣ್ತಾ ಇದೆ ನೋಡಿ ಇಲ್ಲಿ. ಈ ಚೈನ್ ಗ್ಯಾಪಲ್ಲಿ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ನೀಡಲ್ ಮೇಲ್ಗಡೆ ಇವಾಗ 3 ಚೈನ್ ಕಾಣಿಸ್ತಾ ಇರುತ್ತಲ್ಲ, 3ಅನ್ನು ಒಂದೇ ಬಾರಿ ಬಂದ್ ಮಾಡ್ಕೋಬೇಕು. ಇದು ಹಾಫ್ ಡಬಲ್ ಕ್ರೋಶೆ. ಪ್ರತಿಯೊಂದು ಚೈನ್ಗೂ ಕೂಡ ನಾವು ಒಂದೊಂದು ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಹೋಗೋಣ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ. ಫ್ರೆಂಡ್ಸ್, ಆರ್ಚ್ ಕಂಪ್ಲೀಟ್ ಆಯಿತು. ಇವಾಗ ಇಲ್ಲಿ ಸಿಂಗಲ್ ಕ್ರೋಶೆ ಕಾಣ್ತಾ ಇರುತ್ತಲ್ಲ, ಈ ಸಿಂಗಲ್ ಕ್ರೋಶೆಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಏನು ಮಾಡ್ಕೊಳ್ಳಿ ಫ್ರೆಂಡ್ಸ್, ನೆಕ್ಸ್ಟ್ 2 ಚೈನ್ಗೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 2 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ಇವಾಗ 1 2 3 4 5 6 ಚೈನ್ ಹಾಕ್ತಾ ಇದ್ದೀನಿ. 6 ಚೈನ್ ಹಾಕೊಂಡಾದ್ಮೇಲೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ಕೊಂಡಾದ್ಮೇಲೆ ನೋಡಿ ಇದು 1 2 ಅಂದರೆ 2 ಸಿಂಗಲ್ ಕ್ರೋಶೆ 2 ಚೈನ್ ಹಾಕಿರ್ತೀವಲ್ಲ ಇದನ್ನ ಗ್ಯಾಪ್ ಮಾಡಿಕೊಂಡು ಇಲ್ಲಿಗೆ
ನೋಡಿ ಫ್ರೆಂಡ್ಸ್, ಕ್ಲಿಯರಾಗಿ ಗೊತ್ತಾಯಿತು ಅಂದ್ಕೊತೀನಿ. ಒಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಈ 6 ಚೈನ್ನ ನಾನಿಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮತ್ತೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ಕೊಳ್ಳಿ. ಇಲ್ಲಿ ಸಿಂಗಲ್ ಕ್ರೋಶೆಗೆ ಡಬಲ್ ಕ್ರೋಶೆ ಮಾಡಿದ್ವಲ್ಲ, ಇಲ್ಲಿ 2 ಚೈನ್ ಗ್ಯಾಪ್ ಇರುತ್ತಲ್ಲ, ಈ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈ 2 ಚೈನ್ ಗ್ಯಾಪಲ್ಲಿ ನಾನು 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 3 ಟೈಮ್ಸ್ ಡಬಲ್ ಕ್ರೋಶೆ ಆಯಿತು. ಇವಾಗ ನೆಕ್ಸ್ಟ್ ಇಲ್ಲಿನ ಸಿಂಗಲ್ ಕ್ರೋಶೆ ಕಾಣ್ತಾ ಇರುತ್ತಲ್ಲ, ಇಲ್ಲಿಗೆ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಟೋಟಲಾಗಿ 5 ಟೈಮ್ಸ್ ಡಬಲ್ ಕ್ರೋಶೆ ಆಯಿತು. ಇವಾಗ 6 ಚೈನ್ ಹಾಕ್ತಾ ಇದ್ದೀನಿ. 1 2 3 4 5 6 ಚೈನ್ ಆದಮೇಲೆ ಸ್ವಲ್ಪ ಸೀರೆನ ಟರ್ನ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಸ್ಟಾರ್ಟಿಂಗಲ್ಲಿ ಎಲ್ಲಿ ಸ್ಟಾರ್ಟ್ ಆಗಿರುತ್ತೋ ಅಲ್ಲಿಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಸೀರೆನ ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡ್ಕೊಂಡಾದ್ಮೇಲೆ 2 ಚೈನ್, ಫಸ್ಟಲ್ಲಿ 2 ಚೈನ್ ಆದಮೇಲೆ ನೀಡಲ್ ಮೇಲ್ಗಡೆ ಒಂದು ಥ್ರೆಡ್ನ ಸುತ್ಕೊಂಡು 6 ಚೈನ್ ಹಾಕಿರ್ತೀವಲ್ಲ, ಈ ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ 3 ಟೈಮ್ಸ್. ನೋಡಿ ಫ್ರೆಂಡ್ಸ್, 3 ಟೈಮ್ಸ್ ಡಬಲ್ ಕ್ರೋಶೆ ಆಯಿತು. ಮತ್ತು 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಡೈರೆಕ್ಟಾಗಿ ಲಾಕ್ ಮಾಡ್ತಾಯಿದ್ದೀನಿ. ಇದು ಪೆಟಲ್ಸ್ ಥರ ರೆಡಿ ಆಗುತ್ತೆ. ಟೋಟಲಾಗಿ ನಾನಿಲ್ಲಿ 3 ಪೆಟಲ್ಸ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಮತ್ತೆ 2 ಚೈನ್, ನೀಡಲ್ ಮೇಲ್ಗಡೆ ಒಂದು ಸತಿ ಥ್ರೆಡ್ನ ಸುತ್ಕೊಂಡು 6 ಚೈನ್ ಗ್ಯಾಪ್ಗೆ ಮತ್ತೆ 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ 3 ಡಬಲ್ ಕ್ರೋಶೆ ಆಯಿತು. ಮತ್ತು 2 ಚೈನ್ ಹಾಕೊಂಡಾದ್ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಪೆಟಲ್ ಕೂಡ ರೆಡಿ ಆಯಿತು. ಇವಾಗ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕೊಂಡ್ಮೇಲೆ ನೀಡಲ್ ಮೇಲ್ಗಡೆ ಒಂದು ಸತಿ ಥ್ರೆಡ್ನ ಸುತ್ಕೊಂಡು 6 ಚೈನ್ ಗ್ಯಾಪಲ್ಲಿ ನೀಡಲ್ನ ತಂದು ಕೆಳಗಡೆಯಿಂದ ಥ್ರೆಡ್ನ ತಂದು ಎರಡನ್ನ ಒಂದು ಇಲ್ಲಿ ಕೂಡ ಅಷ್ಟೇ 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ತ್ರೀ ಟೈಮ್ಸ್ ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಟೋಟಲಾಗಿ 3 ಪೆಟಲ್ಸ್ ರೆಡಿ ಆಯ್ತು ನಮಗಿಲ್ಲಿ. ಫ್ರೆಂಡ್ಸ್, ಇವಾಗ ಏನು ಮಾಡ್ಕೊಳ್ಳಿ, 6 ಚೈನ್ ಹಾಕೊಳ್ಳೋಣ. 1 2 3 4 5 6. ಫ್ರೆಂಡ್ಸ್, 6 ಚೈನ್ ಹಾಕೊಂಡಾದ್ಮೇಲೆ ಒಂದು ಮಧ್ಯದಲ್ಲಿರೋ ಒಂದು ಸಿಂಗಲ್ ಕ್ರೋಶೆನ ಗ್ಯಾಪ್ ಮಾಡಿಕೊಂಡು ನೆಕ್ಸ್ಟ್ 2 ಚೈನ್ ಇರುತ್ತಲ್ಲ, 2 ಚೈನ್ಗೆ ಈ 6 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನೆಕ್ಸ್ಟ್ 2 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಈ ರೀತಿ ಬರುತ್ತೆ. ಇಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ 2 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಹಾಫ್ ಡಬಲ್ ಕ್ರೋಶೆ, ಅಂದರೆ ನೀಡಲ್ ಮೇಲ್ಗಡೆ ಒಂದು ಥ್ರೆಡ್ನ ಸುತ್ಕೊಂಡು ಪ್ರತಿಯೊಂದು ಚೈನ್ಗೂ ಇವಾಗ ನೀಡಲ್ ಮೇಲ್ಗಡೆ 3 ಸತ ಥ್ರೆಡ್ ಕಾಣ್ತಾ ಇರುತ್ತೆ. 3 ಒಂದೇ ಬಾರಿ ಒಂದು ಮಾಡ್ಕೊಳ್ಳೋಣ. ಇದೇ ರೀತಿ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಪ್ರತಿಯೊಂದೊಂದು ಚೈನ್ಗೂ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಅದಾದಮೇಲೆ ಲಾಸ್ಟಲ್ಲಿ 2 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಆರ್ಚ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಏನು ಮಾಡ್ಕೊಳ್ಳಿ,
ಅಲ್ಲಿ 2 ಟೈಮ್ಸ್ ನಾನು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಆದರೂ ಅಂದ್ಕೊಳ್ಳಿ, ಲಾಕ್ ಆದರೂ ಅಂದ್ಕೊಳ್ಳಿ. ನೆಕ್ಸ್ಟ್ 2 ಚೈನ್ಗೆ ಮತ್ತೆ ಇನ್ನೊಂದು ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ 6 ಚೈನ್ ಹಾಕೊಳ್ಳೋಣ. 1 2 3 4 5 6 ಚೈನ್ ಹಾಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದ್ಸತಿ ಥ್ರೆಡ್ನ ಸುತ್ಕೊಳ್ಳಿ. ಸುತ್ಕೊಂಡಾದ್ಮೇಲೆ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು 2 ಚೈನ್ ಹಾಕಿರ್ತೀವಲ್ಲ ಅದನ್ನು ಗ್ಯಾಪ್ ಮಾಡಿಕೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲ್ಗಡೆ ಒಂದ್ಸತಿ ಥ್ರೆಡ್ನ ಸುತ್ಕೊಂಡು 2 ಚೈನ್ ಗ್ಯಾಪಲ್ಲಿ 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ತ್ರೀ ಟೈಮ್ಸ್ ಡಬಲ್ ಕ್ರೋಶೆ 2 ಚೈನ್ ಗ್ಯಾಪಲ್ಲಿ. ಅದಾದಮೇಲೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆನ ನಾವು ಸಿಂಗಲ್ ಕ್ರೋಶೆ ಮೇಲ್ಗಡೆ ಮಾಡ್ಕೋಬೇಕಾಗತ್ತೆ. ಟೋಟಲಾಗಿ 5 ಟೈಮ್ಸ್ ಡಬಲ್ ಕ್ರೋಶೆ ಆಗುತ್ತಿಲ್ಲಿ. ಒಂದು ಸಿಂಗಲ್ ಕ್ರೋಶೆ ಮೇಲ್ಗಡೆ ಡಬಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ 2 ಚೈನ್ ಗ್ಯಾಪಲ್ಲಿ 3 ಟೈಮ್ಸ್ ಡಬಲ್ ಕ್ರೋಶೆ. ಅದಾದಮೇಲೆ ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಡಬಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ 6 ಚೈನ್ ಹಾಕ್ತಾಯಿದ್ದೀನಿ. 6 ಚೈನ್ ಹಾಕ್ಕೊಂಡು ಸೀರೆನ ಟರ್ನ್ ಮಾಡಿಕೊಂಡು ಡಬಲ್ ಕ್ರೋಶೆ ಎಲ್ಲಿ ಸ್ಟಾರ್ಟ್ ಆಗಿರುತ್ತಲ್ಲ ಅದೇ ಚೈನ್ಗೆ ಈ 6 ಚೈನ್ನ ಲಾಕ್ ಮಾಡ್ಕೊಂಡಾದ್ಮೇಲೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡಾದ್ಮೇಲೆ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. 6 ಚೈನ್ ಗ್ಯಾಪಲ್ಲಿ 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ 3 ಟೈಮ್ಸ್ ಡಬಲ್ ಕ್ರೋಶೆ ಆಯಿತು. ಇವಾಗ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು 6 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡು ಬಿಡೋಣ. ಅದಾದಮೇಲೆ ಮತ್ತೆ 2 ಚೈನ್ ಆದಮೇಲೆ ಮತ್ತೆ 3 ಟೈಮ್ಸ್ ಡಬಲ್ ಕ್ರೋಶೆ. ಇದು ಪೆಟಲ್ಸ್ ಥರ ರೆಡಿ ಆಗುತ್ತೆ ಫ್ರೆಂಡ್ಸ್. ಟೋಟಲಾಗಿ ನಾನಿಲ್ಲಿ 6 ಚೈನ್ ಗ್ಯಾಪ್ಗೆ 3 ಪೆಟಲ್ಸ್ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ಇದು ಡಿಸೈನು. ಅದಾದಮೇಲೆ ನೆಕ್ಸ್ಟು ಮತ್ತೆ 6 ಚೈನ್ ಹಾಕೊಳ್ಳೋಣ. 6 ಚೈನ್ ಹಾಕೊಂಡಾದ್ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಒಂದು 2 ಚೈನ್ ಗ್ಯಾಪ್ ಮಾಡಿಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ಇದೇ ಡಿಸೈನ ನಾವು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಫ್ರೆಂಡ್ಸ್ ಕಂಪ್ಲೀಟಾಗಿ ಹಾಕೊಂಡಾದ್ಮೇಲೆ ನೋಡಿ ಹಾಕಿರೋ ಡಿಸೈನ್ ಈ ರೀತಿ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಸೀರೆ ಇದು ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ. ಫ್ರೆಂಡ್ಸ್ ನಿಮಗೆ ಇದು ಕುಚ್ಚು ಬೇಕಂತಂದರೆ ಕುಚ್ಚು ಕೂಡ ಹಾಕೋಬೋದು. ಕುಚ್ಚು ಬೇಡ ಅಂತಂದರೆ ನೀವು ಇಷ್ಟೇ ಡಿಸೈನ್ ಕೂಡ ಬಿಡ್ಬೋದು. ಬಟ್ ನಾನಿಲ್ಲಿ ಕುಚ್ಚು ಹಾಕಿ ತೋರಿಸಿದ್ದೀನಿ, ಯಾವ ರೀತಿ ಕಾಣಿಸುತ್ತೆ ಅಂತ ನೋಡ್ಕೊಂಡು ಬನ್ನಿ. ನೋಡಿ ಫ್ರೆಂಡ್ಸ್ ಕುಚ್ಚೆಲ್ಲ ಹಾಕೊಂಡಾದ್ಮೇಲೆ ಹಾಕಿರೋ ಡಿಸೈನ್ ಈ ರೀತಿ ಕಾಣ್ತಾ ಇದೆ. ಸ್ವಲ್ಪ ಡಿಸೈನ್ ಕೂಡ ಡಿಫ್ರೆಂಟ್ ಇದೆ, ಹಾಕೋದಕ್ಕೂ ಈಸಿ ಇದೆ, ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ರೀತಿ ಸಪೋರ್ಟ್ ಯಾವಾಗಲೂ ಮಾಡ್ತಾಯಿರಿ. ಮತ್ತೆ ನಾಳೆ ಹೊಸ ಡಿಸೈನ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.